ರಥಾಃ ಶ್ರೀ ಹರಿವಾಯು ಗುರುಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ತಂತ್ರದೀಪಿಕಾ ಪರಿಷತ್ತಿನ ಈ ಒಂದು ವಾರ್ಷಿಕೋತ್ಸವದ ಭವ್ಯವಾಗಿರತಕ್ಕಂಥ ದಿವ್ಯವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ತಂತ್ರದೀಪಿಕಾ ಪರಿಷತ್ತು ಈಗಿನ್ನೂ 1 ವರ್ಷದ ಕೂಸು ಅಷ್ಟೇ, ಒಂದೇ ವರ್ಷದ ಕೂಸು ತಂತ್ರದೀಪಿಕಾ ಪರಿಷತ್ತು. ಆದರೆ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನ ಹಾಕೊಂಡಿದೆ, ಆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ಇದನ್ನು ನೋಡಿದಾಗ ಶ್ರೀಕೃಷ್ಣನ ಚರಿತ್ರೆಯಲ್ಲಿ ಒಂದು ಘಟನೆ ನೆನಪಿಗೆ ಬರ್ತದೆ. ಶ್ರೀಕೃಷ್ಣ ರುಕ್ಮಿಣಿಯನ್ನು ವಿವಾಹ ಮಾಡಿಕೊಳ್ತಾನೆ. ಆ ರುಕ್ಮಿಣಿಯಲ್ಲಿ ಪ್ರದ್ಯುಮ್ನ ಅನ್ನುವಂಥ ಒಬ್ಬ ಮಗ ಹುಟ್ಟುತ್ತಾನೆ. ಆ ಪ್ರದ್ಯುಮ್ನ ಹುಟ್ಟಿದ ಕೂಡಲೇ ನಾರದ ಋಷಿಗಳು ಶಂಬರಾಸುರನಿಗೆ ಒಂದು ವಾರ್ತೆ ಹೇಳ್ತಾರೆ. ಶಂಬರಾಸುರ ನಿನ್ನನ್ನು ಕೊಲ್ಲುವಂಥ ಮಗು ಹುಟ್ಟಿದೆ ಅಂತ ಹೇಳಿ. ಎಲ್ಲಿ ಏನು ಅಂತ ಗಾಬರಿಯಾಗಿ ಕೇಳಿದಾಗ ಕೃಷ್ಣ ರುಕ್ಮಿಣಿಯರಿಗೆ ಒಬ್ಬ ಮಗ ಹುಟ್ಟಿದ್ದಾನೆ, ಆ ಮಗನೇ ಮುಂದೆ ನಿನ್ನನ್ನು ಕೊಲ್ಲುವವನು ಅಂತ ನಾರದರು ಹೇಳಿಬಿಟ್ಟು, ಆ ಶಂಬರಾಸುರ ಏನ್ ಮಾಡಿದ, ಆ ಮಗು ತಾನೇ ನನ್ನನ್ನು ಕೊಲ್ಲೋದು, ಈಗ ಅದನ್ನೇ ನಾನು ಕೊಂದು ಬಿಡ್ತೇನೆ ಅಂತ ತನ್ನ ಮಾಯಾಶಕ್ತಿಯಿಂದ, ಶಂಬರ ಮಾಯಾ ಅಂತ ಬಹಳ ಪ್ರಸಿದ್ಧವಾದ ಮಾಯೆ, ತನ್ನ ಮಾಯಾಶಕ್ತಿಯಿಂದ ಕೃಷ್ಣನ ಮನೆಗೆ ಬಂದು ಯಾರಿಗೂ ಗೊತ್ತಿದ್ದ ಹಾಗೆ ಬಾಗಿಲು ತೆಗೆದಿಲ್ಲ, ಏನಿಲ್ಲ, ಅಂಥ ಅದ್ಭುತ ಮಾಯೆಯಿಂದ ಆ ಮಗುವನ್ನು ತಗೊಂಡು ಹೋಗಿ ಸಮುದ್ರಕ್ಕೆ ಹಾಕಿಬಿಟ್ಟು, ದೈವವಶಾತ್ ಆ ಸಮುದ್ರದಲ್ಲಿ ಒಂದು ಮೀನಿತ್ತು. ಆ ಮೀನು ಆ ಮಗುವನ್ನು ನುಂಗಿತು. ಆದರೂ ಕೂಡ ಆ ಮಗು ಮೀನಿನ ಹೊಟ್ಟೆಯಲ್ಲೇ ಜೀವಂತವಾಗಿದೆ. ಇದೇ ಹರಿಸಂಕಲ್ಪ ಅಂದ್ರೆ ಜೀವಂತವಾಗಿತ್ತು. ಅವತ್ತಿನ ದಿವಸನೇ ಬೆಸ್ತರು ಮೀನು ಹಿಡಿಲಿಕ್ಕೆ ಅಂತ ಬಂದ್ರು, ಗಾಳ ಹಾಕಿದ್ರು, ಇದೇ ಮೀನು ಬಲೆಗೆ ಸಿಗಿಬಿತ್ತು. ಅವರು ತಗೊಂಡೋಗಿ ನೋಡಿದ್ರು, ಬಹಳ ತೂಕ ಇತ್ತು ಈ ಮೀನು. ಎಷ್ಟು ತೂಕ ಇದೆಯಲ್ಲ ಅಂತ ಅವರಿಗೆ ಆಶ್ಚರ್ಯಾಗಿ, ಏನೋ ವಿಶೇಷ ಇರಬೇಕು ಅಂತ ಆ ಬಹಳ ತೂಕದ ಆ ಮೀನನ್ನ, ಯಾಕೆ ತೂಕ ಇತ್ತು ಅಂದ್ರೆ ಒಳಗಡೆ ಪ್ರದ್ಯುಮ್ನ ಇದ್ದಾನೆ, ಕೃಷ್ಣನ ಮಗ, ಆ ಕೂಸು ಸೇರಿಕೊಂಡಿತ್ತು. ಅಂಥ ತೂಕದ ಮೀನನ್ನು ತಂದು ರಾಜನಿಗೆ ಕೊಡೋಣ ಅಂತ ಶಂಬರಾಸುರನಿಗೆ ಕೊಟ್ಟು, ಶಂಬರಾಸುರ ಆ ಮಗು ನನಗೆ ಮೃತ್ಯು ಆಗ್ತದೆ ಅಂತ ತಗೊಂಡು ಸಮುದ್ರಕ್ಕೆ ಹಾಕಿದ್ರೆ ಅದು ಸಮುದ್ರದಲ್ಲಿ ಮೀನಿನ ಬಾಯಿಗೆ ಹೋಯಿತು. ಆ ಮೀನು ಬೆಸ್ತರ ಕೈಗೆ ಸಿಕ್ತು. ಅವರು ತಂದು ಅದನ್ನ, ಒಳ್ಳೆ ಮೀನು, ಬಹಳ ತೂಕ ಇದೆ ಅಂತ ಶಂಬರಾಸುರನಿಗೆ ಕೊಟ್ಟು, ಶಂಬರಾಸುರ ಅದನ್ನ ತನ್ನ ಹೆಂಡತಿಗೆ ಕೊಟ್ಟ. ಮಾಯಾವತಿ ಅಂತ ಶಂಬರಾಸುರನ ಹೆಂಡತಿ. ಆ ಮಾಯಾವತಿ ಯಾರು ಅಂತಂದ್ರೆ ಮೂಲದಲ್ಲಿ ಪ್ರದ್ಯುಮ್ನ ಹೆಂಡತಿ ಅವಳು. ಪ್ರದ್ಯುಮ್ನ ಮೂಲದಲ್ಲಿ ಕಾಮ, ಅವನ ಹೆಂಡತಿ ರತಿದೇವಿ, ಅವಳೇ ಮಾಯಾವತಿ ಆಗಿದ್ಲು. ಅವನು ಶಂಬರಾಸುರ ಬಲಾತ್ಕಾರವಾಗಿ ಮದುವೆ ಮಾಡಿಕೊಂಡು ತಂದಿಟ್ಟುಕೊಂಡಿದ್ದ. ಇನ್ನೂ ಶೀಲಭಂಗ ಏನೂ ಆಗಿಲ್ಲ, ಸುಮ್ಮನೆ ಮದುವೆ ಮಾಡಿಕೊಂಡು ತಂದಿಟ್ಟುಕೊಂಡಿದ್ದ. ಈಗ ಅದೇ ಪ್ರದ್ಯುಮ್ನ ಮೀನಿನಲ್ಲಿ ಸೇರಿದ್ದಾನೆ. ಆ ಮೀನು ಶಂಬರಾಸುರನ ಹತ್ರ ಬಂತು. ಶಂಬರಾಸುರ ಮಾಯಾವತಿ ಕೊಟ್ಟು, ಅವಳು ಬಹಳ ಆಶ್ಚರ್ಯದಿಂದ ಇದೇನಿದು ಅಂತ ಬಾಯಿಯನ್ನ ಅಗಲಿಸಿ ನೋಡಿದ್ರೆ ಇನ್ನೂ ಜೀವಂತವಾಗಿ ಕಂಡು ಬಿಡ್ತಾ ಇತ್ತು ಆ ಕೂಸು. ಆ ಮೀನನ್ನು ಹಂಗೆ 2 ಭಾಗ ಮಾಡಿದ್ಲು. ಅದರಲ್ಲಿ ಅದು ಮಗು ಸಿಕ್ತು. ಆ ಮಗುವನ್ನು ನೋಡಿದಾಗ ಮಾಯಾವತಿ ಗೊತ್ತಾಯಿತು, ಇದು ತಮ್ಮ ಯಜಮಾನರು ಅಂತ ಗೊತ್ತಾಯ್ತು. ಯಾಕೆ, ಮಾಯಾವತಿ ರತಿದೇವಿ, ಪ್ರದ್ಯುಮ್ನ ಕಾಮ. ಆ ಕಾಮನೇ ಪ್ರದ್ಯುಮ್ನಾಗಿ ಹುಟ್ಟಿದ್ದ ಮಾಯಾವತಿ ಕೈ ಸೇರಿ. ಆ ಮಾಯಾವತಿಗೆ ನಾನಿಲ್ಲಿಂದ ಸಂರಕ್ಷಣೆ ಪಡೆದು ಹೋಗಬೇಕಾದ್ರೆ, ಯಾಕೆ ಇವನು ಆ ಶಂಬರಾಸುರ ತಂದಿಟ್ಟುಕೊಂಡಿದ್ದ, ಇಲ್ಲಿಂದ ಪಾರಾಗಬೇಕಾದ್ರೆ ಈ ಮಗುವನ್ನು ಬೆಳೆಸಬೇಕು. ಅದು ಮಗು ತನ್ನ ಗಂಡ, ಅದಕ್ಕೆ ಎಂಥೆಂಥ ಅದ್ಭುತ ರಸಾಯನಗಳನ್ನು ಕೊಟ್ಟು ಆ ಮಾಯಾವತಿ ಮಗುವನ್ನು ಬೆಳೆಸಿದಂತೆ. ಅದು 4 ವರ್ಷದಲ್ಲಿ 25 ವರ್ಷದ ತರುಣನಂತೆ ಆಯಿತಂತೆ ಆ ಮಗು, ಶಂಬರಾಸುರ ಪ್ರದ್ಯುಮ್ನ. ಆಮೇಲೆ ತನಗಿಂತಲೂ ಕೂಡ ಸ್ವಲ್ಪ ವಯಸ್ಸು ದೊಡ್ಡವನಾಗುವ ಹಾಗೆ ಬೆಳೆಸಿಬಿಟ್ಟ. ಯಾಕೆ, ತನ್ನ ಗಂಡ ಕೂಸಾಗಿ ತೊಡೆ ಮೇಲೆ ತಗೊಂಡ್ರೆ ಹೇಗಿರ್ತದೆ, ಅದಕ್ಕೋಸ್ಕರ ಅದನ್ನ ಚೆನ್ನಾಗಿ ವಿವಿಧ ರಸಾಯನಗಳನ್ನೆಲ್ಲ ಕೊಟ್ಟು ಬೆಳೆಸಿದ್ಲು. ಅದು ಸರಿಯಾಗಿ 25 ವರ್ಷದ ತಾರುಣ್ಯವನ್ನು ಪಡೀತು. 4 ವರ್ಷದಲ್ಲಿ 25 ವರ್ಷದ ತಾರುಣ್ಯವನ್ನು ಪಡೀತಂತೆ ಆ ರಸಾಯನಗಳಿಂದ. ಅಂಥ ರಸಾಯನ ಕೊಟ್ಟು ಆಮೇಲೆ ಅವಳು ತನ್ನ ಗಂಡನನ್ನು ಯಾವ ರೀತಿ ನೋಡಬೇಕು ಆ ದೃಷ್ಟಿಯಿಂದ ನೋಡಿದ್ಲು. ಮಗು ಅನ್ನೋ ದೃಷ್ಟಿಯಿಂದ ನೋಡಲಿಲ್ಲ, ಗಂಡ ಅನ್ನೋ ದೃಷ್ಟಿಯಿಂದ ನೋಡಿದ್ಲು. ಇವನಿಗೆ ಪ್ರದ್ಯುಮ್ನಿಗೆ ಅನುಮಾನ ಶುರುವಾಯಿತು.
ರಸಾಯನ ಕೊಟ್ಟು ಬೆಳೆಸ್ತಾ ಇದ್ದವಳು ಇದ್ದಕ್ಕಿದ್ದ ಹಾಗೆ ಅವಳ ದೃಷ್ಟಿ ಬದಲಾಗಿದೆಯಲ್ಲ, ಏನಿದು ಯಾಕೆ? ಕಿಮಂಬ ಚೇಷ್ಟಿ ತಂತವಾ ಅಂತಾನೆ. ಕಿಮಂಬ ಚೇಷ್ಟಿ ತಂತವಾ, ಅಮ್ಮ ಏನ್ ಚೇಷ್ಟೆ ಮಾಡ್ತಾ ಇದ್ದೀನಿ ನೀನು ಅಂತಂದಾಗ ಎಲ್ಲ ಹೇಳಿದ್ರು, ನಾನು ನಿಮ್ಮ ಅಮ್ಮ ಅಲ್ಲ, ನಿನ್ನ ಪತ್ನಿ ನಾನು, ರತಿದೇವಿ. ಏನೋ ಶಾಪದಿಂದ ಮಾಯಾವತಿಯಾಗಿ ಹುಟ್ಟಿದ್ದೀನಿ, ಈ ಶಂಬರಾಸುರ ತಂದಿಟ್ಟುಕೊಂಡಿದ್ದಾನೆ. ನೀನು ನನ್ನ ಗಂಡ, ನೀನು ಮನ್ಮಥ ಪ್ರದ್ಯುಮ್ನಾಗಿ ಹುಟ್ಟಿದ್ದಿ, ಅದಕ್ಕೆ ನಿನ್ನನ್ನು ತಾರುಣ್ಯ ಬರುವಂತೆ ಬೆಳೆಸಿದೆ. ಆ ಶಂಬರಾಸುರನನ್ನು ಯುದ್ಧ ಮಾಡಿ ಅವನನ್ನು ವಧೆ ಮಾಡು ಅಂತ ಹೇಳಿದ್ದು. ಆಮೇಲೆ ಆ ಪ್ರದ್ಯುಮ್ನ ಶಂಬರಾಸುರ ವಧೆ ಮಾಡಿದ್ದು. ಈ ಕಥೆ ಯಾಕೆ ಹೇಳಿದೆ ಅಂತಂದ್ರೆ, 4 ವರ್ಷದಲ್ಲಿ ಅದ್ಭುತ ರಸಾಯನಗಳನ್ನು ಕುಡಿದು ಆ ಪ್ರದ್ಯುಮ್ನ 25 ವರ್ಷದ ತರುಣನಾಗಿದ್ದಾನೆ. ಈ ತಂತ್ರದೀಪಿಕಾ ಪರಿಷತ್ತು 1 ವರ್ಷಕ್ಕೇನೆ, ಒಂದೇ 1 ವರ್ಷದಲ್ಲಿ ಒಳ್ಳೆ 25 ವರ್ಷದ ಸಂಸ್ಥೆ ಮಾಡುವಂತಹ ಕೆಲಸ ಮಾಡುವ ಶಕ್ತಿಯನ್ನು ಪಡಿತಾ ಇದೆ. ಅದಕ್ಕೆ ಕಾರಣ ರಸಾಯನ ಅಂತಂದ್ರೆ ಮೆಂಬರ್ಗಳು ಅಂತ ಅರ್ಥ ಅಷ್ಟೇನೆ. ಆ ಮೆಂಬರ್ಗಳು ಹಾಗಿದ್ದಾರೆ. ಅಂಥ ಅದ್ಭುತವಾದ ಆ ಮೆಂಬರ್ಗಳ ಸಹಾಯ ಅದೇ ರಸಾಯನ. ಅದರಿಂದ ತಂತ್ರದೀಪಿಕಾ ಪರಿಷತ್ತು ಬಹಳ ಉನ್ನತಿಯನ್ನ ಪಡಿತಾ ಇದೆ. ಅದು ಇವತ್ತಂತೂ ಪರಮ ಪವಿತ್ರವಾಗಿರತಕ್ಕಂಥ ದಿವಸ. ಅದು ವಾರ್ಷಿಕೋತ್ಸವ ಆಚರಣೆಗೆ ಇಟ್ಟುಕೊಂಡ ದಿವಸ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ದಿವಸ. ರಾಘವೇಂದ್ರ ಸ್ವಾಮಿಗಳು ಅದ್ಭುತ ವ್ಯಕ್ತಿತ್ವದ ರಾಯರು ಭೂಮಿಗೆ ಇಳಿದಂಥ ದಿವಸವೇ ಈ ದಿವಸ. ಅಂಥ ದಿವಸ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಅತ್ಯಂತ ಶ್ಲಾಘನೀಯ. ಒಂದು ವಿಷಯವನ್ನ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ, ಪರಮಾತ್ಮನ ಸೃಷ್ಟಿಯಲ್ಲಿ ಕೆಲವು ವಿಚಿತ್ರ ಸಂಗತಿಗಳು ನಡೀತದೆ. ಭಗವಂತನ ಸೃಷ್ಟಿಯಲ್ಲಿ ವಿಚಿತ್ರ ಸಂಗತಿ. ಬ್ರಹ್ಮದೇವರು 14 ಲೋಕ ಸೃಷ್ಟಿ ಮಾಡಿದರು. 14 ಲೋಕದಲ್ಲಿ ಎಲ್ಲ ಪ್ರಜೆಗಳನ್ನು ಸೃಷ್ಟಿ ಮಾಡಿದರು. ಸಾಕಷ್ಟು ಪ್ರಜೆಗಳನ್ನು ಸೃಷ್ಟಿ ಮಾಡಿದರು. ಎಲ್ಲ ಸೃಷ್ಟಿ ಕಾರ್ಯ ಮುಗಿದ ಮೇಲೆ ಏನು ಪ್ರಜೆಗಳನ್ನ ಅಂತಂದ್ರೆ 84 ಲಕ್ಷ ಯೋನಿಗಳಲ್ಲಿ ಪ್ರಜೆಗಳನ್ನು ಸೃಷ್ಟಿ ಮಾಡಿದರು. 84 ಲಕ್ಷ ಜನ್ಮ, ಕ್ರಿಮಿಗಳು, ಕೀಟ, ಪಶು, ಮೃಗಗಳು, ಪಕ್ಷಿಗಳು, ಮನುಷ್ಯರು, ಅದರಲ್ಲಿ ವೈವಿಧ್ಯ. ಹೀಗೆ ಇಷ್ಟು ದೊಡ್ಡ ಸೃಷ್ಟಿ ಮಾಡಿದ ಮೇಲೆ ನಿಂತುಕೊಂಡು ಒಂದ್ಸಲ ಬ್ರಹ್ಮದೇವರು ಕೆಳಗೆ ನೋಡಿದ್ರಂತೆ. ನನ್ನ ಸೃಷ್ಟಿ ಹೇಗಿದೆ ಅಂತ ನೋಡಿದ್ರೆ ಅದ್ಭುತವಾದ ಸೃಷ್ಟಿ. ಎಲ್ಲಿ ನೋಡಿದ್ರಲ್ಲಿ ಇಲ್ಲಿ ಜನ ತುಂಬೇ ಬಿಟ್ಟಿತ್ತು. ಅಂಥ ಆ ಸೃಷ್ಟಿಯನ್ನು ನೋಡಿ ಬ್ರಹ್ಮದೇವರು ಮೂರು ಸೃಷ್ಟಿಯ ಮೇಲೆ ದೃಷ್ಟಿ ಹಾಕಿದ್ರಂತೆ. ತಾವು ಮಾಡಿದ ಸೃಷ್ಟಿಗಳಲ್ಲಿ ಆನೆಯನ್ನ ನೋಡಿದರು. ಆನೆ ನೋಡಿದಾಗ ಬ್ರಹ್ಮದೇವರಿಗೆ ಸ್ವಲ್ಪ ಆತಂಕ ಆಯಿತು. ಏನು ಬಲಿಷ್ಠ ಆನೆ, ಎಂಥ ಸೃಷ್ಟಿ ಮಾಡಿದ್ದೀನಿ, ಎಷ್ಟು ಬಲ ಅದಕ್ಕೆ. ನನ್ನ ಸೃಷ್ಟಿಯನ್ನೇ ನಾಶ ಮಾಡುವಷ್ಟು ಬಲ ಆನೆಗಿದೆ. ಏನು ಬೇಕಾದರೂ ಮಾಡಬಹುದು ಆನೆ, ಅಂಥ ಬಲ ಇದೆ ಆನೆಗೆ. ನನ್ನ ಸೃಷ್ಟಿಯನ್ನು ನಾಶನೂ ಮಾಡಿಬಿಡಬಹುದು ಬಲದಿಂದ ಅಂತ ಒಂದು ಆತಂಕ ಆಯಿತು. ಇನ್ನೊಂದು ಕಡೆ ದೃಷ್ಟಿ ಹಾಕಿದರು ಹಾವುಗಳು. ಆ ಹಾವುಗಳು ಎಷ್ಟು ಕ್ರೂರ, ಎಂಥ ಕ್ರೂರ ಜಂತು ಹಾವು ಅಂದ್ರೆ ಇವತ್ತಿಗೂ ಕೂಡ ಬೆಚ್ಚಿ ಬೀಳ್ತಾರೆ. ಒಂದು ಹಾವು ಬಂತು ಅಂತಂದ್ರೆ ಮಾರುದ್ದ ಓಡಿ ಹೋದ್ರೆ, ಮನೆಯಲ್ಲಿ ಸಿಕ್ಕಿರಂತೂ ದೇವರೇ ಕೇಳೋದು ಬೇಡ, ಮನೆ ಬಿಟ್ಟು ಎಲ್ಲರೂ ಹೊರಗೆ ಬರ್ತಾರೆ. ಅಂಥ ಕ್ರೂರ ಜಂತು ಹಾವು. ಅದರ ಬಗ್ಗೆ ಸ್ವಲ್ಪ ಆತಂಕ ಆಯಿತು. ಮತ್ತೆ ಬ್ರಹ್ಮದೇವರ ದೃಷ್ಟಿ ಬ್ರಾಹ್ಮಣರ ಮೇಲೆ ಬಿತ್ತಂತೆ. ಆಗ್ಲೂ ಆತಂಕ ಆಯ್ತು ಅವ್ರಿಗೆ. ಇವರೂ ಕೂಡ ನಮ್ಮ ಸೃಷ್ಟಿಯನ್ನೇ ನಾಶ ಮಾಡತಕ್ಕಂತಹ ಶಕ್ತಿ ಉಳ್ಳವರು ಅಂತ ಅನಿಸ್ತಂತೆ ಬ್ರಹ್ಮದೇವರಿಗೆ. ಆನೆಗೆ ಬಲ, ಈ ಹಾವುಗಳಿಗೆ ಆ ವಿಷ, ಬ್ರಾಹ್ಮಣರಲ್ಲಿರ್ತಕ್ಕಂತಹ ಬುದ್ಧಿಶಕ್ತಿ. ಅವರೂ ಕೂಡ ಏನು ಬೇಕಾದ್ರೂ ಮಾಡ್ಯಾರು ಅಂತನ್ನುವಂತಹ ಆತಂಕ ಆಯ್ತಂತೆ. ಆಮೇಲೆ ಗಾಬರಿಯಾಗಿ ನನ್ನ ಸೃಷ್ಟಿ ಹಾಳಾಗಬಾರ್ದು ಅಂತ ಬ್ರಹ್ಮದೇವರು ಒಂದು ಶಾಪ ಹಾಕಿದ್ರಂತೆ. ಅಂದ್ರೆ ಎಲ್ಲದಕ್ಕೂ ಒಂದು ಅಪವಾದ ಇದೆ, ಎಕ್ಸೆಪ್ಷನ್ ಇದೆ, ಪ್ರತಿಯೊಂದಕ್ಕೂ ಎಕ್ಸೆಪ್ಷನ್ ಇದೆ. ಈ 3 ಕಡೆ ಶಾಪ ಹಾಕಿದ್ರಂತೆ. ಆನೆಗಳಿಗೆ ಶಾಪ ಹಾಕಿದ್ರು, ಗಜಸ್ಯ ಮಂದಬುದ್ಧಿಶ್ಚ ಅಂದ್ರು. ಇಷ್ಟು ಬಲ ಇದೆ ಆನೆಗೆ, ಆದ್ರೆ ಬುದ್ಧಿ ಸ್ವಲ್ಪ ಮಂದವಾಗಿರಲಿ ಅಂತಂದ್ರು. ಅದರಿಂದ ಅಷ್ಟು ಬಲ ಇದ್ರೂ ಕೂಡ ಒಬ್ಬ ಮಾವುತನ ಕೈಯಲ್ಲಿ ಅದು ಗೊಂಬೆ ಆಡಿದಂತೆ ಆಡ್ತದೆ. ಬಗ್ಗು ಅಂದ್ರೆ ಬಗ್ತದೆ, ಮಾಲೆ ಹಾಕು ಅಂದ್ರೆ ಹಾಕ್ತದೆ, ಯಾರಿಗೆ ಬೇಕಾದ್ರೆ ಅವ್ರಿಗೆ ಹಾಕ್ತದೆ, ಅವ್ನು ಹೇಳಿದವ್ರಿಗೆ ಹಾಕಿಬಿಡ್ತದೆ. ಇಂಥ ಕೆಲಸ ಮಾಡ್ತದೆ ಆನೆ. ತಿರ್ಲಿ ಬಿಡ್ಲಿ ಅಂತೂ ಹಾಕು ಅಂದ್ರೆ ಹಾಕಿಬಿಡ್ತದೆ. ಗಜಸ್ಯ ಮಂದಬುದ್ಧಿಶ್ಚ. ಹೀಗೆ ಅದರ ಮಂದಬುದ್ಧಿಯಿಂದ ಒಬ್ಬ ವ್ಯಕ್ತಿಗೆ ಅದು ಅಧೀನವಾಗಿ ಅದು ಹೇಳಿದಂತೆ ಕೇಳುವಂಥ ಪರಿಸ್ಥಿತಿ ಆನೆಗೆ ಬಂತು. ಆಮೇಲೆ ಹಾವುಗಳನ್ನು ನೋಡಿದ್ರಂತೆ ಬ್ರಹ್ಮದೇವರು, ಇದು ಭಾರಿ ಕ್ರೂರವೇ, ಏನ್ ಬೇಕಾದ್ರೂ ಮಾಡ್ತದೆ ಅಂತ ಹೇಳಿ ಅದಕ್ಕೊಂದು ಶಾಪ ಹಾಕಿದ್ರಂತೆ. ಗಜಸ್ಯ ಮಂದಬುದ್ಧಿಶ್ಚ ಸರ್ಪಾಣಾಂ ಬಹುನಿದ್ರತ ಅಂತ. ಸರ್ಪಾಣಾಂ ಬಹುನಿದ್ರತ, ಅದಕ್ಕೆ ನಿದ್ದೆ ಜಾಸ್ತಿ ಬರಲಿ ಅಂತ ಹಾಕಿದ್ರು. ಅದರಿಂದ ಸದಾ ಕಾಲ ನಿದ್ದೆಯಲ್ಲಿರ್ತದೆ. ಆಗೊಮ್ಮೆ ಎಚ್ಚರ ಆದಾಗ ಹೊರಗೆ ಬರ್ತದೆ, ಅಷ್ಟೇ ಹೆದರಿಕೆ. ಇದನ್ನು ಮಲ್ಕೊಂಡೇ ಇರ್ತದಂಥದ್ದು. ಆದ್ರಿಂದ ಜಗತ್ತು ಉಳಿತು. ಆಮೇಲೆ ಬ್ರಾಹ್ಮಣರನ್ನ ನೋಡಿದಂತಹ ಬ್ರಹ್ಮದೇವರು ಇನ್ನೊಂದು ಅವರಿಗೊಂದು ವಿಚಾರ ಮಾಡಿದ್ರಂತೆ.
ಬ್ರಾಹ್ಮಣಾನಾಂ ಅಸಂಘಾತಃ ಅಂತ. ಇವರಲ್ಲಿ ಒಗ್ಗಟ್ಟಿರೋದು ಬೇಡ ಅಂತ ಮಾಡಿದ್ದಾರೆ. ಯಾಕೆ ಅಂದ್ರೆ ಒಗ್ಗಟ್ಟಿತ್ತು, ಒಗ್ಗಟ್ಟೇನಾದ್ರೂ ಬಂತು ಅಂತಂದ್ರೆ ಏನು ಬೇಕಾದ್ರೂ ಮಾಡಿಬಿಡ್ತಾರಂತ ಅಂತ ಹೀಗೆ ಮಾಡಿದ್ರಂತೆ. ಆದ್ರೆ ಪ್ರತಿಯೊಂದಕ್ಕೂ ಕೂಡ ಒಂದು ಅಪವಾದ ಅಂತ ಅನ್ನೋದು ಪ್ರತಿಯೊಂದಕ್ಕೂ ಎಕ್ಸೆಪ್ಷನ್ ಇರ್ತದೆ. ತಂತ್ರದೀಪಿಕಾ ಅನ್ನುವಂಥ ಪರಿಷತ್ತು ಎಕ್ಸೆಪ್ಷನ್ ನಲ್ಲಿ ಒಂದಾಗಿರ್ಬೇಕು. ಅದನ್ನು ಎಲ್ಲರೂ ಕೂಡ ದೇವರಲ್ಲಿ ಮೊದಲನೇ ಸಲ ಪ್ರಾರ್ಥನೆ ಮಾಡುವುದು. ಎಷ್ಟು ಜನ ಮೆಂಬರ್ಸ್ ಇದ್ದಾರೆ, ಜಾಸ್ತಿ ಆಗಬೇಕು. ಯಾವುದೇ ವಿಧವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಬರೋದು ಸಹಜ ನಮ್ಮ ಸಿದ್ಧಾಂತದಲ್ಲಿ. ಭಿನ್ನ ಧರ್ಮಾಶ್ಚ ಎಲ್ಲವೂ ಕೂಡ ಭಿನ್ನನೇ. ಆದರೂ ಕೂಡ ಐಕಮತ್ಯ ಅಂತನ್ನೋದು ಅದು ಕೂಡ ಭಗವದ್ ಅನುಗ್ರಹದಿಂದ ಬರಲಿಕ್ಕೆ ಸಾಧ್ಯ. ಈ ರೀತಿ ಜಗತ್ತಿಗೋಸ್ಕರ ನಡೀತು. ಆದರೆ ಈ ತಂತ್ರದೀಪಿಕಾ ಪರಿಷತ್ತು ಕನ್ಸ್ಟ್ರಕ್ಟಿವ್ ವರ್ಕಿಗೆ ಹೊರಟಿರ್ತಕ್ಕಂಥ ಮಧ್ವ ಸಿದ್ಧಾಂತ ಸೇವೆ ಮಾಡಬೇಕು, ಅದನ್ನು ಎಲ್ಲಾ ಕಡೆ ಪ್ರಸಾರ ಮಾಡಬೇಕು ಅಂತ ಹೊರಟಿರೋದು. ಇಂಥ ಉದ್ದೇಶ ಇದ್ದಾಗ ಭಗವಂತ ಒಗ್ಗಟ್ಟನ್ನು ಸಾಧನೆ ಮಾಡೇ ಮಾಡ್ತಾನೆ. ಸತ್ಯವಿಧಾತು ಅಂತ ಅದರಲ್ಲಿ ಅನುಮಾನವೇ ಇಲ್ಲ. ಬ್ರಹ್ಮದೇವರಿಗೆ ಆತಂಕ ಆದದ್ದೇನು ಅಂತಂದ್ರೆ ಏನಾದ್ರೂ ಇವರು ಒಗ್ಗಟ್ಟಾಗಿ ಡಿಸ್ಟ್ರಕ್ಟಿವ್ ಕಾರ್ಯ ಮಾಡಿಬಿಟ್ರೆ ಅಂತ ಅವರಿಗೆ ಹೆದರಿಕೆ ಆಗಿತ್ತು. ಇದು ಹೊರಟಿರೋದು ಕನ್ಸ್ಟ್ರಕ್ಟಿವ್ ವರ್ಕ್. ಇದರಲ್ಲಿ ಉದ್ದೇಶನೇ ಇಷ್ಟು. ಏನಿದ್ರು ಕೂಡ ಸಂಘಟನೆ ಮಾಡಬೇಕು. ಮನೆಗಳಲ್ಲಿ ಸ್ತೋತ್ರ ಪಾರಾಯಣ ಪಠನ ನಡೀಬೇಕು, ಧರ್ಮ ಕರ್ಮಗಳು ನಡೀಬೇಕು. ಎಲ್ಲಿಯಾದ್ರೂ ಏನಾದ್ರೂ ಒಂದು ಧರ್ಮ ಕಾರ್ಯ ನಡಿಬೇಕಾದ್ರೆ ಅದಕ್ಕೆ ಸಹಾಯ ಮಾಡಬೇಕು, ಎಲ್ಲರೂ ಕೂಡ ಸೇರಿ ಸಹಾಯ ಮಾಡಬೇಕು. ಈ ರೀತಿಯಾಗಿರ್ತಕ್ಕಂಥ ಧ್ಯೇಯೋದ್ದೇಶ ಇಟ್ಕೊಂಡಿದ್ರಿಂದ ಬ್ರಹ್ಮದೇವರು ಕೂಡ ಅನುಗ್ರಹ ಮಾಡೇ ಮಾಡ್ತಾರೆ. ಅವರಿಗೆ ಆತಂಕ ಏನು ಅಂದ್ರೆ ರಿಸ್ಟ್ರಿಕ್ಟಿವ್ ಏನಾದ್ರೂ ಮಾಡ್ತಾರೇನೋ ಅಂತ, ಅದಕ್ಕೋಸ್ಕರ. ಆದರೆ ಇದರ ಧ್ಯೇಯೋದ್ದೇಶಗಳು ಬಹಳ ಉತ್ತಮವಾಗಿರೋದ್ರಿಂದ ಹೆಚ್ಚೆಚ್ಚು ಜನಸಂಘ ಸೇರಬೇಕು. ಸೇರಿ ಇನ್ನಷ್ಟು ಬಲಪಡಿಸಿದ್ರೆ ಆವಾಗ ಈಗಾಗಲೇ ಹೇಳಿದಂತೆ ಒಂದು ಮಾಧ್ವ ಸಂಘ ಇದೆ, ಒಂದು ರಾಘವೇಂದ್ರ ಸ್ವಾಮಿಗಳ ಮಠ ಇದೆ, ತಂತ್ರದೀಪಿಕಾ ಪರಿಷತ್ತು ಸೇರಿದಾಗ ತ್ರಿವೇಣಿ ಸಂಗಮ ಇದೆ. ತ್ರಿವೇಣಿ ಸಂಗಮ ಮೂರು ಸೇರಿದಾಗ ಜ್ಞಾನ ಭಕ್ತಿ ವೈರಾಗ್ಯಕ್ಕೆ ಸಂಕೇತವಾಗುವಂತೆ ಈ ಮೂರು ಸಂಸ್ಥೆಗಳು ಇಲ್ಲಿ ಶ್ರೀನಗರದ ಬಡಾವಣೆಯಲ್ಲಿ ಇದ್ದದ್ದು. ಇದಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಎಲ್ಲ ಕಡೆಯಲ್ಲಿಯೂ ಕೂಡ ಇದರ ಬೆಳಕು ತಲುಪಬೇಕು. ಎಲ್ಲ ಕಡೆ ಇದರ ಬೆಳಕು ತಲುಪಬೇಕು. ದೀಪ ಒಂದು ಕಡೆ ಇದ್ರೂ ಕೂಡ ಅದಕ್ಕೆ ಹೆಸರು ಯಾಕಿಟ್ಟಿದ್ದೀವಿ ಅಂದ್ರೆ ತಂತ್ರದೀಪಿಕಾ ಪರಿಷತ್ತು ಅಂತ. ದೀಪಿಕಾ ಅಂತ ಇಟ್ಟಿರೋದು ಯಾಕೆ ಅಂದ್ರೆ ದೀಪ ಒಂದು ಕಡೆ ಇರ್ತದೆ, ಆದ್ರೆ ಬೆಳಕು ಮಾತ್ರ ಸುತ್ತಲೂ ಹತ್ತುತ್ತದೆ. ಒಂದೇ ಕಡೆ ಇರೋದು ಒಂದು ದೀಪ, ಸುತ್ತಲೂ ಮನೆ ತುಂಬಾ ಬೆಳಕು ಕೊಡುವಂತೆ ಈ ತಂತ್ರದೀಪಿಕಾ ಪರಿಷತ್ತು. ಈ ದೀಪ ಇಟ್ಟಿರೋದು ಶ್ರೀನಗರದಲ್ಲಿ. ಇದರ ಬೆಳಕು ಸುತ್ತಮುತ್ತಲಿನ ಎಲ್ಲ ಬಡಾವಣೆಗಳಿಗೂ ಕೂಡ ಬೆಳಕು ಹತ್ತಲೇಬೇಕು. ಆ ದೃಷ್ಟಿಯಿಂದ ತಂತ್ರದೀಪಿಕಾ ಪರಿಷತ್ತು ಅನ್ನುವಂಥ ನಾಮವನ್ನ ಪಡೆದಿದೆ. ಧ್ಯೇಯೋದ್ದೇಶಗಳೆಲ್ಲ ಉತ್ತಮವಾಗಿ ಇದರ ಧ್ಯೇಯ ಉದ್ದೇಶ ಎಲ್ಲವೂ ಕೂಡ ಈಡೇರಲಿ ಅಂತ ನಾವು ಇವತ್ತಿನ ದಿವಸ ಭೂಮಿಗೆ ಅವತಾರ ಮಾಡಿದ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಇಲ್ಲಿ ಸನ್ನಿಹಿತರಾಗಿದ್ದಾರೆ. ಅವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಇನ್ನಷ್ಟು ಹೆಚ್ಚು ಬಲ ಬರಲಿ. ಈ ತ್ರಿವೇಣಿ ಸಂಗಮ ಎಲ್ಲರಿಗೂ ಕೂಡ ಉತ್ತಮವಾದಂತಹ ಶ್ರೇಯಸ್ಸನ್ನು ಉಂಟು ಮಾಡುವಂತಹ ಕಾರ್ಯದಲ್ಲಿ ತೊಡಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇನ್ನೊಂದು ಮಾತು ಹೇಳಬೇಕು. ನಮ್ಮನ್ನ ಅಧ್ಯಕ್ಷರು ಅಂತ ಮಾಡಿ ಕೂಡಿಸಿದ್ದಾರೆ. ಅದನ್ನು ಹೇಳಿದ್ರು ಸ್ವಾಮಿಗಳು ಅಧ್ಯಕ್ಷರು ಅಂತ. ಅಧ್ಯಕ್ಷರು ಅಂದ್ರೆ ಏನ್ ಗೊತ್ತಾ, ಈ ಮಹಾಭಾರತದಲ್ಲಿ ಬರ್ತದೆ, ಪಾಂಡವರು ಸೇರಿ ರಾಜಸೂಯ ಯಾಗ ಮಾಡಿದ್ರು. ಆ ರಾಜಸೂಯ ಯಾಗಕ್ಕೆ ಮುಖ್ಯವಾಗಿ ಹಸೆಮಣೆ ಮೇಲೆ ಕೂತವನು, ಪುಣ್ಯಾಹವಾಚನ ಎಲ್ಲ ಮಾಡಿಸ್ಕೊಂಡವನು ಯಾರು? ಯುಧಿಷ್ಠಿರ. ಪುಣ್ಯಾಹವಾಚನ ಮಾಡಿಸ್ಕೊಂಡದ್ದು ಯುಧಿಷ್ಠಿರ. ಅವನೇ ಹಸೆಮಣೆ ಮೇಲೆ ಕೂತ. ಸಂಕಲ್ಪ ಮಾಡಿದ್ದು ಆ ಯುಧಿಷ್ಠಿರನೇ. ಧರ್ಮರಾಜ ಕೃಷ್ಣಾರ್ಪಣೆ ಬಿಟ್ಟದ್ದು ಧರ್ಮರಾಜನೇ. ಆದ್ರೆ ಅದರ ಮುಖ್ಯ ಫಲ ಸಿಕ್ಕದ್ದು ಭೀಮಸೇನ ದೇವರಿಗೆ ಮುಖ್ಯ ಫಲ ಅದು. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಮಣೆ ಮೇಲೆ ಯಾರು ಕೂತರು, ಯಾರು ಪುಣ್ಯವಾಚನ ಮಾಡಿಸ್ಕೊಂಡ್ರು, ಯಾರು ನೀರು ಬಿಟ್ರು, ಕೃಷ್ಣಾರ್ಪಣ ಮಸ್ತು ಅಂತ ಬಿಟ್ಟವ್ರು ಯಾರು, ಕರಿಷ್ಯೆ ಅಂತ ಬಿಟ್ಟವ್ರು ಯಾರು, ಅದು ಮುಖ್ಯ ಅಲ್ಲ. ಯಾವುದೇ ಒಂದು ಕರ್ಮ ನಡೆದಾಗ ಆ ಕರ್ಮ ನಡಲಿಕ್ಕೆ ಪ್ರಧಾನ ಪಾತ್ರ ಯಾರ್ದಿರ್ತದೋ ಅವರಿಗೆ ಮುಖ್ಯ ಫಲ ಅಂತಾರೆ. ಸಂಕಲ್ಪ ಮಾಡಿದ್ದು ಧರ್ಮರಾಜ. ಮುಖ್ಯ ಫಲ ಯಾರಿಗೆ ಅಂತಂದ್ರೆ ಭೀಮಸೇನ ದೇವರಿಗೆ. ಯಾಕೆ ಗೊತ್ತೇನು? ರಾಜಸೂಯಾಗ ನಡಿಬೇಕಾಗಿದ್ರೆ ಯಾರ್ಯಾರು ವಿಷ್ಣು ದ್ವೇಷಿ ರಾಜರು ಅಂತಿದ್ದಾರೆ ಅವರನ್ನೆಲ್ಲ ವಧೆ ಮಾಡಬೇಕು, ಅವರನ್ನೆಲ್ಲ ಸೋಲಿಸಬೇಕು, ವಧೆ ಮಾಡಬೇಕು. ಅವರಿಂದ ಕಾಣಿಕೆ ತರಬೇಕು. ಯಾರಾದರೂ ಕಾಣಿಕೆ ಕೊಡ್ಲಿಲ್ಲ, ನಾವು ವೈಷ್ಣವ ಕಾರ್ಯ ಮಾಡ್ಲಿಕ್ಕೆ ಹೊರಟಿದ್ದೇವೆ, ನೀವು ಕಾಣಿಕೆ ಕೊಡಬೇಕು ಅಂದಾಗ ಎಲ್ಲ ರಾಜರು ಕೊಡಬೇಕಂತ. ಅದು ರಾಜಸೂಯಾಗದ ಕ್ರಮ. ಬೇಕಾದಷ್ಟಿತ್ತು ಇವರಿಗೆ. ಆದರೂ ಕೂಡ
ಅದರ ಫಲ ಅವರಿಗೆಲ್ಲ ಹಂಚಬೇಕು ಅಂತ ಎಲ್ಲ ರಾಜರಲ್ಲಿ ಹೋಗಿ ಕಾಣಿಕೆ ತರಬೇಕು. ಯಾರ್ಯಾರು ವೈಷ್ಣವ ಕಾರ್ಯಕ್ಕೆ ನಾವು ಕಾಣಿಕೆ ಕೊಡೋದಿಲ್ಲ ಅಂತಾರೆ ಅವ್ರ ಜೊತೆ ಯುದ್ಧ ಮಾಡಿ ಆದರೂ ತರಬೇಕು. ಇಂಥ ಕೆಲಸ ಪ್ರಧಾನವಾಗಿ ಮಾಡಿದ್ಯಾರು ಅಂದ್ರೆ ಭೀಮ. ಯಾಕೆ? ಜರಾಸಂಧ ವಧಾದಪಿ. ಜರಾಸಂಧ ಕೊಡುವವನ ವೈಷ್ಣವ ಯಾಗಕ್ಕೆ ಕಾಣಿಕೆ ಕೊಡುವನಾಗಿದ್ದಿಲ್ಲ ಜರಾಸಂಧ. ಆದ್ರಿಂದ ಭೀಮಸೇನ ದೇವರು ಹೋಗಿ ಆ ಜರಾಸಂಧನ ವಧೆ ಮಾಡಿ ಆ ಕಾಣಿಕೆ ತಂದರು. ಕರ್ಣನನ್ನು ಸೋಲಿಸಿದರು. ಕರ್ಣನೂ ಕೂಡ ಕೊಡುವವನಾಗಿದ್ದಿಲ್ಲ. ಕೃಷ್ಣನನ್ನ ಪರಮಾತ್ಮನನ್ನು ಕುರಿತು ಮಾಡುವ ವೈಷ್ಣವ ಯಾಗಕ್ಕೆ ಕರ್ಣನೂ ಕೊಡ್ತಿದ್ದಿಲ್ಲ. ಆದ್ರಿಂದ ಕರ್ಣನನ್ನು ಸೋಲಿಸಿದ್ರು. ಇನ್ನು ಬೇರೆ ಬೇಕಾದಷ್ಟು ಕಾರ್ಯಗಳನ್ನು, ಮಹತ್ತರವಾದ ಕಾರ್ಯಗಳನ್ನು ಮಾಡಿದವರು ಭೀಮಸೇನ ದೇವರು. ಆದ್ರಿಂದ ಪ್ರಧಾನ ಫಲ ಏನು ಅಂತಂದ್ರೆ ಬ್ರಹ್ಮ ಪದವಿ. ರಾಜಸೂಯ ಯಾಗಕ್ಕೆ ಮುಖ್ಯ ಫಲ ಬ್ರಹ್ಮ ಪದವಿ. ಅದು ಸಿಕ್ಕದ್ದು ಭೀಮಸೇನ ದೇವರಿಗೆ ಬ್ರಹ್ಮ ಪದವಿ ಸಿಕ್ತು. ಯುಧಿಷ್ಠಿರ ಅಣ್ಣನಾದ್ರಿಂದ ಅವನು ಹಸೆ ಮಣೆ ಮೇಲೆ ಕೂತ ಪುಣ್ಯಾವತನ ಮಾಡಿಸ್ಕೊಂಡ, ಕರಿಷ್ಯೆ ಅಂತ ಸಂಕಲ್ಪ ಮಾಡಿದ. ಮುಖ್ಯ ಫಲ ಭೀಮನಿಗೆ. ಹಾಗೆ ನಾವೊಂದು ಕಾವಿಶಾಟಿ ಉಟ್ಕೊಂಡಿದ್ದೀವಿ ಅಂತ ಅಧ್ಯಕ್ಷ ಪದವಿಯಲ್ಲಿ ಕೂತಿದ್ದೀವಿ. ಆದ್ರೆ ಇದರ ಪ್ರಯತ್ನವನ್ನೆಲ್ಲ ನಮ್ಮ ಈ ತಂತ್ರದೀಪಿಕಾ ಪರಿಷತ್ತಿನ ಬಳಗದವರು ಎಲ್ಲ ಕಡೆ ಹೋಗಿ ಆರ್ಗನೈಸೇಷನ್ ಮಾಡಿ ಎಲ್ಲ ಜನರಿಂದ ಕಾಣಿಕೆಯನ್ನ ಜನರು ಕೂಡ ವಿಶೇಷವಾಗಿ ಕೊಟ್ಟಿದ್ದಾರೆ. ಆವಾಗ ನಾವು ರಾಜಸೂಯ ಯಾಗಕ್ಕೂ ಕೊಡೋದಿಲ್ಲ ಅನ್ನೋ ಪರಿಸ್ಥಿತಿ ಇದ್ದಿಲ್ಲ. ಇವಾಗ ಅವಾಗ ಜರಾಸಂಧ ಇದ್ದ, ಅವನು ಹೋಗಿಬಿಟ್ಟಿದ್ದಾನೆ. ಅದರಿಂದ ಇದೊಂದು ದೊಡ್ಡ ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ ಅಂತ ಎಲ್ಲರೂ ಕೂಡ ಸಹಾಯ ಮಾಡಿದ್ದೀರಿ. ಮತ್ತು ಈ ಬಳಗದವರು, ತಂತ್ರದೀಪಿಕಾ ಪರಿಷತ್ತಿನ ಬಳಗದವರು ಇದಕ್ಕೆ ಶ್ರಮಿಸಿದ್ದಾರೆ. ಭೀಮಸೇನ ದೇವರಂತ ಎಲ್ಲಾ ಕಡೆ ಹೋಗಿ ದಿಗ್ವಿಜಯ ಮಾಡಿಕೊಂಡು ಬಂದದ್ದು ಅರ್ಜುನ, ಭೀಮ, ನಕುಲ, ಸಹದೇವ. ಧರ್ಮರಾಜ ದಿಗ್ವಿಜಯಕ್ಕೆ ಹೋಗಲಿಲ್ಲ. ವ್ಯವಸ್ಥೆ ನೋಡ್ಕೊಂಡು ಅಲ್ಲೇ ಕೂತಿದ್ದ. 4 ಮಂದಿ 4 ದಿಕ್ಕಿಗೆ ಹೋದರು. ಅರ್ಜುನ ಹೋದ, ಭೀಮ ಹೋದ, ನಕುಲ, ಸಹದೇವ ಹೋದ. ಆದ್ರೆ ಅರ್ಜುನ ತಂದದ್ದು ಬಹಳ ದೊಡ್ಡ ಪ್ರಮಾಣದ ರಾಶಿ ಆಯ್ತಂತೆ. ಆ ರಾಜಸೂಯ ಯಾಗಕ್ಕೆ ಅಂತ ಕಾಣಿಕೆ ತಂದು ಹಾಕಿದಾಗ ಭಾರಿ ದೊಡ್ಡ ಪ್ರಮಾಣ. ಭೀಮಸೇನ ತಂದದ್ದು ಸಣ್ಣ ಪ್ರಮಾಣದಿತ್ತಂತೆ. ಆ ಬೆಟ್ಟ, ರತ್ನ ಮುತ್ತುಗಳ ಬೆಟ್ಟ ತಂದು ಹಾಕಿದ್ರು. ತಂದ್ರೆ ಅದು ಬೆಟ್ಟದತ್ತ ರಾಶಿ ಆಯ್ತಂತೆ. ಅದು ಅರ್ಜುನ ತಂದು ಹಾಕಿದ ಮುತ್ತಿನ ರಾಶಿ ಬಹಳ ದೊಡ್ಡ ಪ್ರಮಾಣದಿತ್ತು. ಭೀಮಸೇನ ತಂದು ಹಾಕಿದ್ದು ಸಣ್ಣ ಪ್ರಮಾಣದಿತ್ತು. ಆದ್ರೂ ಭೀಮನಿಗೆ ಫಲ ಅಂತಾರೆ ಮಧ್ವಾಚಾರ್ಯ. ಯಾಕೆಂದ್ರೆ ಯಾರ್ಯಾರು ಕೊಡ್ಲಾರ್ರೋ ಅಂಥ ಕಡೆ ಹೋಗಿ ತಗೊಂಡು ಬಂದಿದ್ದಾರೆ. ಕೊಡುವವ್ರ ಕಡೆಯಿಂದ ತರೋದು ದೊಡ್ಡ ವಿಷಯ ಅಲ್ಲ, ಕೊಡ್ಲಾರ್ದವ್ರ ಕಡೆಯಿಂದ ತಂದಿದ್ದಾನೆ. ಯಾರ ಕೈ ಬಿಚ್ಚೋದಿಲ್ಲ ಅಂತ ಮುಷ್ಟಿ ಗಟ್ಟಿ ಹಿಡ್ಕೊಂಡಿರ್ತಾರೆ, ಅವ್ರ ಮೇಲೆ ಮುಷ್ಟಿ ಎತ್ತಿ ತಂದದ್ದು ಭೀಮಸೇನ. ಅದರಿಂದ ತಂದ ಪ್ರಮಾಣ, ಆ ರಾಶಿ ಸಣ್ಣದಾಗಿದ್ರು ಕೂಡ ಎಲ್ಲಿಂದ ಬಂತು ಅಂತ ಅನ್ನೋದು ಮುಖ್ಯ. ಇಂಥವ್ರ ಮನೆಯಿಂದ ತಂದಿದ್ದಾನೆ ಅಂತ, ಅದರಿಂದ ಅದಕ್ಕೆ ಪ್ರಧಾನ ಫಲ ಭೀಮಸೇನ ದೇವರಿಗೆ ಬಂತು ಅಂತ ಹೇಳಿದಂತೆ, ಧರ್ಮರಾಜನಂತೆ ನಾವು ಧರ್ಮವನ್ನ ಸಂದೇಶ ಕೊಡ್ತಕ್ಕಂಥವರು ಅದನ್ನ ಮಾಡ್ತೇವೆ. ಈ ಭೀಮ, ಅರ್ಜುನ, ನಕುಲ, ಸಹದೇವರು ಪ್ರಯತ್ನ ಮಾಡಿದಂತೆ ಬಳಗದವರು ಪ್ರಯತ್ನ ಮಾಡ್ತಿದ್ದಾರೆ. ವಿಷ್ಣು ಭಕ್ತರೆಲ್ಲ ರಾಜಸೂಯ ಯಾಗಕ್ಕೆ ಕಾಣಿಕೆ ಕೊಟ್ಟಂತೆ ಕಾಣಿಕೆ ಕೊಡ್ತಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಅಸ್ಮತ್ ಗುರುವಂತರ್ಗತ, ರಾಘವೇಂದ್ರ ಗುರುವಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀ ರಾಮಚಂದ್ರ ದೇವರು ವಿಶೇಷವಾದಂತಹ ಬಲ ಶಕ್ತಿಯನ್ನು ಕೊಡ್ಲಿ. ಮತ್ತು ಈ ಕಾರ್ಯದಲ್ಲಿ ವಿಶೇಷ ಪಾಲ್ಗೊಳ್ಳಿಕ್ಕೆ ಬಂದಂತಹ ಶ್ರೀ ರಾಮಚಂದ್ರಾಚಾರ್ಯರು, ಮೈಸೂರು ರಾಮಚಂದ್ರಾಚಾರ್ಯರು, ಅವರಿಗೂ ಕೂಡ ಭಗವಂತ ಇದೇ ರೀತಿ ಮೈಸೂರು ರಾಮಚಂದ್ರಾಚಾರ್ಯರ ಸಹಕಾರ ಹೀಗೆ ಇರಬೇಕು. ರಾಜಸೂಯ ಯಾಗಕ್ಕೆ ಕೆಲವರೆಲ್ಲ ಬಹಳ ಸ್ವಾಗತ ಮಾಡಿ ಸಹಾಯ ಮಾಡಿದ್ರಂತೆ. ಎಲ್ಲೋ ಜರಾಸಂಧ, ಕರ್ಣ ಇಂಥವ್ರು ದೇವತೆಗಳೆಲ್ಲ ಅರ್ಜುನ ಹೋದಾಗ ಕರೆದು ತಾವು ನಾವಿದ್ದೀವಿ ಅಂತ ಹೇಳಿದ್ರಂತೆ. ಆ ರೀತಿ ಈ ತಂತ್ರದೀಪಿಕಾ ಪರಿಷತ್ತಿಗೆ, ಇಲ್ಲಿ ಮಠದಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಮೈಸೂರು ರಾಮಚಂದ್ರಾಚಾರ್ಯರು ಆ ರೀತಿ ಬೆಂಬಲ ನೀಡತಕ್ಕಂಥವರಾಗಿದ್ದಾರೆ. ಅದೇ ರೀತಿ ಎಲ್ಲರೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಲಿ ಅಂತ ಹೇಳ್ತಾ, ಈ ಪರಿಷತ್ತು ಇನ್ನಷ್ಟು ಅಭಿವೃದ್ಧಿಗೆ ಬರಲಿ. ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಕಾರ್ಯಕ್ರಮ, ಹೆಚ್ಚಿನ ಮಟ್ಟದಲ್ಲಿ ಬೇರೆ ಕಡೆ ಮಾದರಿಯಾಗುವಂತಹ ಕಾರ್ಯಕ್ರಮ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ 4 ಮಾತುಗಳನ್ನು ರಾಘವೇಂದ್ರ ಸ್ವಾಮಿಗಳು ಭೂಮಿಗೆ ಅವತಾರ ಇಳಿದಂತಹ ಈ ದಿವಸ ಇನ್ನೊಂದು ಪ್ರಕಟಣೆ ಮಾಡ್ತಾ ಇದ್ದಾರೆ. ಯಾಕೆ ರಾಯರ ವರ್ಧಂತಿ ದಿವಸ ಅಂದ್ರೆ ಬಹಳ ಶ್ರೇಷ್ಠವಾದ ದಿವಸ, ವರ್ಧಂತಿ ದಿವಸ. ಅದೇ ರೀತಿ ಈ ತಂತ್ರದೀಪಿಕಾ ಪರಿಷತ್ತಿನ ಮಹಿಳಾ ವಿಭಾಗವೂ ಕೂಡ ಇವತ್ತು ಅವತಾರ ತಾಳ್ತಾ ಇದೆ. ಅದರ ವರ್ಧಂತಿಯು ಕೂಡ ಆಗಲಿಕ್ಕಿದೆ ಅಂತ ಪ್ರಕಟಣೆ ಮಾಡಿದ್ದಾರೆ. ಅದು ಇನ್ನೂ ವಿಶೇಷ. ಯಾಕೆಂದ್ರೆ ಸ್ತ್ರೀ ಶಕ್ತಿ ಅಂತಾರಲ್ಲ, ಅದು ಬಹಳ ಅದ್ಭುತವಾದ ಶಕ್ತಿ, ಸ್ತ್ರೀ ಶಕ್ತಿ. ಆ ಬಲ ಬೇಕೇ ಬೇಕು. ಅದರಿಂದ ಒಂದು ಮಹಿಳಾ ವಿಭಾಗ
ಅದೊಂದು ಸ್ಥಾಪನೆ ಆಯಿತು ಅಂತಂದ್ರೆ ಇನ್ನಷ್ಟು ಬಲ ಬರ್ತದೆ. ಸದ್ವಿತೀಯ ಆಗೋದು ಅಂತಾರೆ. ಒಬ್ಬ ವ್ಯಕ್ತಿ ಮದುವೆ ಮಾಡಿಕೊಂಡ ಅಂದ್ರೆ ಸದ್ವಿತೀಯ ಆದ ಅಂತ ಅರ್ಥ. ಅದರಂತೆ ಮಹಿಳಾ ವಿಭಾಗ ಒಂದು ಬಂತು ಅಂತಂದ್ರೆ ಇನ್ನಷ್ಟು ಬಲ ಬರ್ತದೆ. ಅದು ಕೂಡ ಆ ಮಹಿಳಾ ವಿಭಾಗವು ಕೂಡ ಯಶಸ್ವಿಯಾಗಿ ಮುಂದುವರಿಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡಿ